ಗೌರವಾನ್ವಿತ ಹುದ್ದೆಯಲ್ಲಿದ್ದುಕೊಂಡು ನಂಬಿಕೆ ದ್ರೋಹ ಎಸಗುವ ಘಟನೆಗಳು ಸಮಾಜದಲ್ಲಿ ಆಗಾಗ ವರದಿಯಾಗ್ತಲೇ ಇರ್ತವೆ. ಅಂತಹದ್ದೇ ಒಂದು ಆಘಾತಕಾರಿ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಮಕ್ಕಳ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿ ಹೊಂದಿದ್ದ ವ್ಯಕ್ತಿಯೊಬ್ಬರು ಈಗ ಗಂಭೀರ ಆರೋಪದಡಿ ಪೊಲೀಸರ ಅತಿಥಿಯಾಗಿದ್ದಾರೆ. ಬಂಧಿತ ವ್ಯಕ್ತಿ ಹನಿಯೂರು ಚಂದ್ರೇಗೌಡ. ಸಮಾಜದಲ್ಲಿ ತಾನೊಬ್ಬ ಪೊಲೀಸ್ ಅಧಿಕಾರಿ, ಪ್ರಭಾವಿ ವಕೀಲ ಅಥವಾ ಮಾಧ್ಯಮ ಪ್ರತಿನಿಧಿ ಎಂದು ನಂಬಿಸಿ ಹಲವು ನಕಲಿ ಗುರುತಿನ ಚೀಟಿಗಳನ್ನು ಹೊಂದಿದ್ದ ಎನ್ನಲಾಗಿದೆ. ಈ ಸುಳ್ಳು ಅಸ್ತ್ರಗಳನ್ನು ಬಳಸಿಕೊಂಡು ಅಮಾಯಕ ಮಹಿಳೆಯರ ವಿಶ್ವಾಸ ಗಳಿಸುವುದೇ ಈತನ ಮೋಸದ ಜಾಲದ ಮೊದಲ ಹಂತವಾಗಿತ್ತು. ಇತ್ತೀಚೆಗೆ ಪತಿಯಿಂದ ದೂರವಾಗಿದ್ದ ಮಹಿಳೆಯೊಬ್ಬರಿಗೆ ತಾನು ಉಪನ್ಯಾಸಕ ಎಂದು ಪರಿಚಯ ಮಾಡಿಕೊಂಡಿದ್ದ ಚಂದ್ರೇಗೌಡ ಮದುವೆಯಾಗುವ ಭರವಸೆ ನೀಡಿ ಅವರೊಂದಿಗೆ ಒಡನಾಟ ಬೆಳೆಸಿದ್ದ. ಸಂತ್ರಸ್ತ ಮಹಿಳೆಯ ಕೊರಳಿಗೆ ಅರಿಶಿನದ ಕೊಂಬು ಕಟ್ಟಿ ನಂಬಿಕೆ ದ್ರೋಹದ ಜಾಲ ಹೆಂಡಿದ್ದ ಈತ ಆ ಮಹಿಳೆಯೊಂದಿಗೆ ವೈಯಕ್ತಿಕ ಕ್ಷಣಗಳನ್ನು ಚಿತ್ರಿಸಿಕೊಂಡು ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ್ದ ಎನ್ನಲಾಗಿದೆ. ಆರೋಪಿಯ ಮೊಬೈಲ್ ಫೋನ್ ಆಕಸ್ಮಿಕವಾಗಿ ದೂರುದಾರೆ ಮಹಿಳೆಯ ಕೈ ಸೇರಿದಾಗ ಸತ್ಯದ ದರ್ಶನವಾಗಿದೆ. ಅದರಲ್ಲಿ ಕೇವಲ ಈ ಮಹಿಳೆಯನ್ನಷ್ಟೇ ಅಲ್ಲದೆ 10 ಮಹಿಳೆಯರ ಖಾಸಗಿ ವಿಡಿಯೋಗಳು ಪತ್ತೆಯಾಗಿದೆ ಎಂದು ಹೇಳಲಾಗಿದೆ. ಇದರಿಂದ ಆಘಾತಕ್ಕೊಳಗಾದ ಮಹಿಳೆ ತಡಮಾಡದೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮಹಿಳೆಯ ದೂರಿನ ಅನ್ವಯ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಚಂದ್ರೇಗೌಡನನ್ನು ಬಂಧಿಸಿದ್ದಾರೆ. ಸಂತ್ರಸ್ತೆಯ ಮಗಳ ಶೈಕ್ಷಣಿಕ ದಾಖಲೆಗಳಲ್ಲೂ ಬದಲಾವಣೆ ಮಾಡಿ ತಾನೇ ಪತಿಯೆಂದು ಬಿಂಬಿಸಲು ಪ್ರಯತ್ನಿಸಿದ್ದ ಸಂಗತಿಗಳು ತನಿಖೆಯ ವೇಳೆ ತಿಳಿದು ಬಂದಿದೆ. ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಪರಿಚಯವಿಲ್ಲದ ವ್ಯಕ್ತಿಗಳ ನಾಜೂಕಿನ ಮಾತು ಹಾಗೂ ಆಡಂಬರದ ಹುದ್ದೆಗಳನ್ನು ಕಂಡು ಮೋಸ ಹೋಗದಿರಿ ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ.